ಇವತ್ತು ವೆಂಕಟೇಶ್ ಹೇಳಿದ್ರು 10,000 5,000 ಇದ್ದಂತ 1 ಎಕರೆ ಜಮೀನು ಬೆಲೆ ಇವತ್ತು 20 ಲಕ್ಷ 25 ಲಕ್ಷ ಆಗಿದೆ. ಪಾವಗಡ ಸುತ್ತಮುತ್ತ 2 ಕೋಟಿ 2.5 ಕೋಟಿ 3 ಕೋಟಿ ರೂಪಾಯಿ ಆಗಿದೆ. ಪಾವಗಡ ಒಂದು ಬರಗಾಲ ಪೀಡಿತ ಪ್ರದೇಶ, ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಅತ್ಯಂತ ಹಿಂದುಳಿದಿರ್ತಕ್ಕಂಥ ತಾಲೂಕು. ಏನ್ರಿ ವೆಂಕಟರಮಣಪ್ಪ, ನೀವು ಬಹಳ ವರ್ಷ MLA ಆಗಿದ್ರಿ ಅಲ್ವಾ? ನಾವು ಮಾಡಿದ್ದು ಕುಡಿಯ ನೀರು ಮಾಡಿದ್ದು, ಸೋಲಾರ್ ಪವರ್ ಮಾಡಿದ್ದು ಈ ತಾಲೂಕಿನ ಚಿತ್ರವನ್ನೇ ಬದಲಾವಣೆ ಮಾಡಿಬಿಡ್ತು. ಹೌದಲ್ಲ? ಹೌದಲ್ಲ? ಮತ್ತೆ ನೀವು ಯಾವಾಗಲೂ ಕೂಡ ವೆಂಕಟರಮಣಪ್ಪನಿಗೆ ವೆಂಕಟೇಶ್ಗೆ ಚಿರಋಣಿಯಾಗಿರ್ಬೇಕಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಚಿರಋಣಿಯಾಗಿರ್ಬೇಕಲ್ಲ. ಯಾವ ಕಾರಣಕ್ಕೂ ಕೂಡ ವೆಂಕಟೇಶ ಎಲ್ಲಿವರೆಗೆ ರಾಜಕೀಯದಲ್ಲಿ ಚುನಾವಣೆಯಲ್ಲಿ ನಿಂತ್ಕೊಳ್ತಾರೆ ಅಲ್ಲಿವರೆಗೆ ನೀವು ಆಶೀರ್ವಾದವನ್ನು ಮಾಡುತ್ತಲೇ ಇರಬೇಕು. ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದವನ್ನು ಮಾಡಬೇಕು. JDSನವರು ಬಣ್ಣದ ಮಾತುಗಳಾಡ್ತಾರೆ, ಬಣ್ಣದ ಮಾತುಗಳಾಡ್ತಾರೆ. ಬಹುಶಃ ಕಾರಜೋಳ ಇದ್ರೆ ಹೇಳ್ತಿದ್ದೆ, ಕಾರಜೋಳ ಇಲ್ಲ. ಕರ್ನಾಟಕದಿಂದ 4.5 ಲಕ್ಷ ಕೋಟಿ ಪ್ರತಿ ವರ್ಷ ತೆರಿಗೆ ವಸೂಲು ಮಾಡಿಕೊಡ್ತಕ್ಕಂಥದ್ದು ನಾವು. ಕರ್ನಾಟಕದಿಂದ 4.5 ಲಕ್ಷ ಕೋಟಿ ಕರ್ನಾಟಕದಿಂದ ತೆರಿಗೆ ವಸೂಲು ಮಾಡಿಕೊಡ್ತಕ್ಕಂಥದ್ದು ನಾವು. ಕೇಂದ್ರ ಸರ್ಕಾರಕ್ಕೆ ಕೊಡ್ತಕ್ಕಂಥದ್ದು 4.5 ಲಕ್ಷ ಕೋಟಿ. ನಮ್ಗೆ ವಾಪಸ್ ಎಷ್ಟು ಬರ್ತದೆ ಗೊತ್ತಾ? ಬರೀ 65,000 ಕೋಟಿ. ನಾವು ತೆರಿಗೆ ರೂಪದಲ್ಲಿ 1 ರೂಪಾಯಿ ಕೊಟ್ರೆ ನಮಗೆ ವಾಪಸ್ ಬರ್ತಕ್ಕಂಥದ್ದು 15 ಪೈಸೆ ಮಾತ್ರ. ಈ ಕಾರಜೋಳ ಯಾವತ್ತಾರು ಕೇಳಿದಾರ? ಲೋಕಸಭೆಯಲ್ಲಿ ಕೇಳಿದಾರ? 17 ಜನರನ್ನ ಗೆಲ್ಲಿಸಿಕೊಟ್ಟಿದ್ದೀರಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ. ನಾವು 9 ಜನ ಗೆದ್ದಿದ್ದು, JDSನವರು 2 ಗೆದ್ದಿದ್ರು, 2 ಗೆದ್ದಿದ್ದಾರೆ. ಯಾವತ್ತಾರು ಇವತ್ತು ಬಿಜೆಪಿ JDSನವರು ಸೇರ್ಕೊಂಡಿದ್ದಾರೆ. ಕಳೆದ ಚುನಾವಣೆಯಲ್ಲಿ ನಾವು 136 ಸ್ಥಾನಗಳನ್ನು ಗೆದ್ದ ಮೇಲೆ ಇನ್ನು JDSಗೆ ಭವಿಷ್ಯ ಇಲ್ಲ ಅಂತೇಳಿ ಬಿಜೆಪಿಯವರ ಜೊತೆ ಸೇರ್ಕೊಂಡು ಕಳೆದ ಲೋಕಸಭಾ ಚುನಾವಣೆಯಲ್ಲಿ 2 ಸ್ಥಾನಗಳನ್ನು ತಗೊಂಡು ಅವರು ಪ್ರತಿ ವರ್ಷ ಅವರ ಶಕ್ತಿ ಕುಂತಾ ಇದೆ ಅಲ್ವಾ? ಇಲ್ಲಿ JDSನವರು ಎಲ್ಲ ಶಾಸಕರಾಗಿದ್ದವರು ಕಳೆದ ಸಾರಿ JDSನವರ ದಯಮಾಡಿ JDSನವರು ಯಾವ ಕಾರಣಕ್ಕೂ ಕೂಡ ಯಾವತ್ತೂ ಕೂಡ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ನಾನು JDSನಲ್ಲಿದ್ದಾಗ 2004ರಲ್ಲಿ 59 ಸ್ಥಾನಗಳನ್ನು ಗೆದ್ದಿದ್ದು. ಕಳೆದ ವಿಧಾನಸಭೆಯಲ್ಲಿ ಎಷ್ಟು ಗೆದ್ದರು ಅವರು? 18 ಸ್ಥಾನಗಳನ್ನು ಮಾತ್ರ. ಯಾಕಂತಂದ್ರೆ JDS ಇನ್ನೂ ಕಡಿಮೆ ಆಗ್ತದೆ. ಮುಂದಿನ ವಿಧಾನಸಭಾ ಚುನಾವಣೆಗೆ ಇನ್ನೂ ಕಡಿಮೆ ಸ್ಥಾನಗಳನ್ನು ಗೆಲ್ತಾರೆ. ಇಲ್ಲಿ 100ಕ್ಕೆ 100 JDSನವರು ಸೋಲ್ತಾರೆ ಅಲ್ವಾ? ಅಲ್ವೇನ್ರಿ? ಏನು ಈ ಕಡೆಯವರೆಲ್ಲ
ಬಿಜೆಪಿಯವರು ಜೆಡಿಎಸ್ನವರು ಇವತ್ತು ಕಂಗಾಲಾಗ್ಬಿಟ್ಟಿದ್ದಾರೆ. ನಾವು 5 ಗ್ಯಾರಂಟಿ ಯೋಜನೆಗಳು ಯಶಸ್ವಿಯಾಗಿ ಜಾರಿ ಕೊಟ್ಟಿದ್ದೀವಿ. ನಾವು ಅಧಿಕಾರಕ್ಕೆ ಬಂದ ಮೇ 20 ನಾವು ಅಧಿಕಾರಕ್ಕೆ ಬಂದದ್ದು ಮೇ 20, 2023. ಜೂನ್ 11ನೇ ತಾರೀಕಿಗೆ ಜೂನ್ 23 11ನೇ ತಾರೀಕು ಜೂನ್ 23, 2023ನೇ ಇಸ್ವಿ ಜೂನ್ 11ನೇ ತಾರೀಕಿಗೆ ಶಕ್ತಿ ಯೋಜನೆಯನ್ನು ಜಾರಿ ಮಾಡೋದು. ಇವತ್ತು 500 ಕೋಟಿಗೂ ಹೆಚ್ಚು ಜನ, 500 ಕೋಟಿಗೂ ಹೆಚ್ಚು ಮಹಿಳೆಯರು, ಏನಮ್ಮ ತಾಯಿ ಮಹಿಳೆಯರಿದ್ದಾರಾ? 500 ಕೋಟಿಗೂ ಹೆಚ್ಚು ಮಹಿಳೆಯರು ಉಚಿತವಾಗಿ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾರೆ. ಉಚಿತವಾಗಿ. ಮೊನ್ನೆ ಈಗ ಒಂದು ವಾರದ ಹಿಂದೆ ನಾನು 500ನೇ ಕೋಟಿ ಟಿಕೆಟ್ ಅನ್ನ ಮಹಿಳೆಗೆ ಕೊಟ್ಟೆ. ಅದರ ಮೂಲಕ 500 ಕೋಟಿ ಮಹಿಳೆಯರು ಉಚಿತವಾಗಿ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾರೆ ಅಂತಕ್ಕಂಥದನ್ನ ನಾನು ಘೋಷಣೆ ಮಾಡಿದೆ. 500 ಕೋಟಿ ಮಹಿಳೆಯರು. ಹಾಗೇನೆ ಗೃಹ ಜ್ಯೋತಿ 200 ಯೂನಿಟ್ವರೆಗೆ ಫ್ರೀ ಕರೆಂಟ್. 1,64,00,000 ಕುಟುಂಬಗಳು, 1,64,00,000 ಕುಟುಂಬಗಳು. ಜೊತೆಗೆ ಅನ್ನಭಾಗ್ಯ ನಾನು ಹಿಂದೆ 2013ರಿಂದ 2018ರವರೆಗೆ ಮುಖ್ಯಮಂತ್ರಿ ಆಗಿರುವಾಗ 5 ಕೆಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಾ ಇದ್ದೆ. ಆಮೇಲೆ ಅದನ್ನು ಮುಂದುವರಿಸಿದ್ರು. ಈ ಸಾರಿ ಅಧಿಕಾರಕ್ಕೆ ಬಂದ ಮೇಲೆ ಇನ್ನೂ 5 ಕೆಜಿ ಅಕ್ಕಿಯನ್ನು ಹೆಚ್ಚಾಗಿ ಕೊಟ್ಟು 10 ಕೆಜಿ ಅಕ್ಕಿಯನ್ನ ಬಡವರಿಗೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಹೊಟ್ಟೆ ತುಂಬ ಊಟ ಮಾಡಬೇಕು ಬಡವರು ಯಾರು ಕೂಡ ಹಸುವಿನಿಂದ ಮಲಗಬಾರದು. ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಬೇಕು. ಯಾವ ಕಾರಣಕ್ಕೂ ಕೂಡ ಬಡವರು ಹಸುವಿನಿಂದ ಮಲಗಬಾರದು ಅಂತೇಳಿ ಇನ್ನ 5 ಕೆಜಿ ಅಕ್ಕಿಯನ್ನ ಜಾಸ್ತಿ ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡಿತು. ಇದು 3ನೇ ಗ್ಯಾರಂಟಿ. 4ನೇ ಗ್ಯಾರಂಟಿ ಗೃಹಲಕ್ಷ್ಮಿ. ಇಲ್ಲೆಲ್ಲ ಮಹಿಳೆಯರಿದ್ದಾರೆ. ಗೃಹಲಕ್ಷ್ಮಿ ಏನ್ರಮ್ಮ, ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀವಿ. ಇದು ಒಳ್ಳೇದಾಗಿದೆ ಕೆಟ್ಟದಾಗಿದೆ ನಿಮ್ಗೆ? 2,000 ರೂಪಾಯಿ ತಿಂಗಳಿಗೆ 1,23,00,000 1,23,00,000 ಕುಟುಂಬಗಳಿಗೆ, ಕುಟುಂಬದ ಯಜಮಾನಿಯರಿಗೆ 2,000 ರೂಪಾಯಿ ತಿಂಗಳಿಗೆ. ನಾನು ಬೆಳಗಾಂಗೆ ಹೋಗಿದ್ದೆ. ಬೆಳಗಾಂದಲ್ಲಿ ಒಬ್ಬ ಅಜ್ಜಿ ಬಂದಿದ್ಲು, ಹೋಳಿಗೆ ತಗೊಂಡ್ಬಂದಿದ್ಲು. ಒಬ್ಬಟ್ಟು ನನಗೆ ಒಬ್ಬಟ್ಟು ಕೊಟ್ಲು, ಹೋಳಿಗೆ ಕೊಟ್ಲು. ಏನಮ್ಮ ತಾಯಿ ಅಂತ ಕೇಳಿದೆ. ನೀವು 2,000 ರೂಪಾಯಿ ಕೊಟ್ಟಿದ್ದೀರಲ್ಲ, ಆ 2,000 ರೂಪಾಯಿನೆಲ್ಲ ಉಳಿಸಿ ಇಡೀ ಊರಿಗೆ, ನಮ್ಮೂರಿಗೆ ಹೋಳಿಗೆ ಊಟ ಹಾಕಿದ್ದೇನೆ ಅಂತ ಹೇಳಿದ್ರು. ಇದರಿಂದ ಹೊಟ್ಟೆ ಉರಿಯವರಿಗೆ, ಬಿಜೆಪಿಯವರಿಗೆ, ಜೆಡಿಎಸ್ನವರಿಗೆ ಹೊಟ್ಟೆ ಉರಿ ತಡ್ಕೊಳಕ್ಕಾಗಲ್ಲ.
ಈ ಹೊಟ್ಟೆಉರಿಯಿಂದ ಸುಳ್ಳು ನಾವು ಈ ಕಾರ್ಯಕ್ರಮಗಳನ್ನ ನಾನು ಹೇಳ್ತೇನೆ. ಒಂದು ಹಂತದಲ್ಲಿ ಹೇಳಿದ್ರು ಬಿಜೆಪಿಯವರು, ಜೆಡಿಎಸ್ನವರು ಇಬ್ರು ಕೂಡ ಹೇಳಿದ್ರು, ಈ ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ನಿಲ್ಲಿಸ್ಬಿಡ್ತಾರೆ. ನಾನು ಹೇಳ್ತೀನಿ, ಜನ ನಮಗೆ 5 ವರ್ಷಗಳ ಕಾಲ ಅಧಿಕಾರ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಾನು ಮೊನ್ನೆ ಮೈಸೂರಿನಲ್ಲಿ ಹೇಳಿದೆ, ನೀವು ಸುಳ್ಳು ಅಪಪ್ರಚಾರ ಮಾಡಕ್ಕೆ ಹೋಗಬೇಡಿ, ಜನರಿಗೆ ತಪ್ಪು ಮಾಹಿತಿಯನ್ನು ಕೊಡಬೇಡಿ, ಜನರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಡಿ, ಒಂದೇ ವೇದಿಕೆಗೆ ಬನ್ನಿ, ಚರ್ಚೆ ಮಾಡೋಣ. ಆ ಕಾರಜೋಳ ಇದ್ದಿದ್ರೆ ಹೇಳ್ತಿದ್ದೆ ನಾನು. ಲೋಕಸಭಾ ಸದಸ್ಯರು ಒಂದು ದಿನ ಲೋಕಸಭೆಯಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಯಿತು, ಕನ್ಯಾಯಕ್ಕೆ ಅನ್ಯಾಯ ಆಯಿತು ಅಂತ ಹೇಳಲಿಲ್ಲ. ನಮಗೆ 14ನೇ ಹಣಕಾಸಿನ ಆಯೋಗದಲ್ಲಿ 4.7% ಕೊಡ್ತಾ ಇದ್ರು. 15ನೇ ಹಣಕಾಸಿನ ಆಯೋಗದಲ್ಲಿ 15ನೇ ಹಣಕಾಸಿನ ಆಯೋಗದಲ್ಲಿ 3.6 ಇಳಿಸಿದ್ರು. ಅಂದ್ರೆ 1.1% ಕಡಿಮೆ ಆಯಿತು. 14ನೇ ಆಯೋಗದಿಂದ, ಹಣಕಾಸಿನ ಆಯೋಗದಿಂದ 15ನೇ ಹಣಕಾಸಿನ ಆಯೋಗದಲ್ಲಿ ನಮಗಾಗಿರ್ತಕ್ಕಂಥ ನಷ್ಟ 68,000 ಕೋಟಿ ರೂಪಾಯಿ. 68,000 ಕೋಟಿ ರೂಪಾಯಿ. ನಿಮಗೆ ಬಿಜೆಪಿಯವರಿಗೆ ಏನಾದರೂ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಕಿಂಚಿತ್ತು, ಕರ್ನಾಟಕದ ಜನರ ಬಗ್ಗೆ ಗೌರವ ಇದ್ದಿದ್ರೆ ನೀವು ತಪ್ಪು ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರಲಿಲ್ಲ. ಕರ್ನಾಟಕದಲ್ಲಿ ದುಡ್ಡೇ ಇಲ್ಲ, ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡೇ ಇಲ್ಲ. ಇದೇನು ಅಭಿವೃದ್ಧಿ ಅಲ್ವಾ? 2,529 ಕೋಟಿ ಕುಡಿಯ ನೀರಿನ ಯೋಜನೆ. ಅದಲ್ಲದೆ ನೋಡಿ, ಇಲ್ಲಿ 716 ಕೋಟಿ ರೂಪಾಯಿಗಳ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ, ಉದ್ಘಾಟನೆ ಕಾರ್ಯಕ್ರಮ ನಡೀತಾ ಇದೆ. 716 ಕೋಟಿ ರೂಪಾಯಿ ಶಂಕುಸ್ಥಾಪನೆ ನಡೀತಾ ಇದೆ. ನಾಚಿಕೆ ಆಗಲ್ಲ ನಿಮಗೆ? ಸುಳ್ಳು. ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ಬಿಜೆಪಿಯವರು ಸುಳ್ಳಿನ ಸರದಾರರು, ಸುಳ್ಳು ಹೇಳುವ ನಿಶ್ಚೀಮರು, ಸುಳ್ಳೇ ಅವ್ರ ಮನೆ ದೇವರು. ಅವ್ರ ಮಾತುಗಳನ್ನು ನಂಬಕ್ಕೆ ಹೋಗ್ಬೇಡಿ, ಅವ್ರ ಮಾತುಗಳನ್ನ ನಂಬಕ್ಕೆ ಹೋಗ್ಬೇಡಿ. ಯಾರಾದರೂ ಜೆಡಿಎಸ್ ಪರವಾಗಿದ್ರೆ, ಬಿಜೆಪಿ ಪರವಾಗಿದ್ರೆ ಅವ್ರ ಜೊತೆಲೂ ಕೂಡ ಮಾತಾಡಿ ದಯಮಾಡಿ. ಕಾಂಗ್ರೆಸ್ ಪಕ್ಷ ಮಾತ್ರ ಈ ರಾಜ್ಯದ ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು, ರೈತರು, ಕಾರ್ಮಿಕರು ಇವ್ರ ಪರವಾಗಿರ್ತಕ್ಕಂಥ ಸರ್ಕಾರ. ನಾವು ಯಾವತ್ತೂ ಕೂಡ ಜಾತಿ ಮಾಡಿಲ್ಲ, ಯಾವತ್ತೂ ಕೂಡ ಒಂದು ಧರ್ಮದ ಪರವಾಗಿ ಮಾತಾಡಿಲ್ಲ. ಆಮೇಲೆ ಒಂದೇ ಪಕ್ಷಕ್ಕೆ ಕೊಟ್ಟಿಲ್ಲ. ಕಾಂಗ್ರೆಸ್ನವರ ಕೊಟ್ಟಿರೋದು ನಾವು ಅಕ್ಕಿ ಕೊಟ್ಟಿರೋದು, ಕರೆಂಟ್ ಕೊಟ್ಟಿರೋದು, ಬಸ್ನಲ್ಲಿ ಓಡಾಡೋದು ಫ್ರೀಯಾಗಿ, ಯುವ ನಿಧಿ ಕಾರ್ಯಕ್ರಮ ಜಾರಿ ಕೊಟ್ಟಿರ್ತಕ್ಕಂಥದ್ದು, ಅಕ್ಕಿ ಕೊಟ್ಟಿರೋದು, ಕರೆಂಟ್ ಕೊಟ್ಟಿರೋದು, ಇವೆಲ್ಲ ಒಂದೇ ಪಕ್ಷದವರು ಕೊಟ್ಟಿದೀವ? ಇವರು ಗಿರಾಕಿಗಳು. ಭಾರತೀಯ ಜನತಾ ಪಕ್ಷದ ಬಡವರಿಗೂ ಕೂಡ ಕೊಟ್ಟಿದ್ದೇವೆ. ಭಾರತೀಯ ಜನತಾ ಪಕ್ಷದ ಬಡವರಿಗೂ ಕೂಡ ಕೊಟ್ಟಿದ್ದೇವೆ. ಅದರಿಂದ ಒಂದು ಪಕ್ಷಕ್ಕೆ, ಒಂದು ಧರ್ಮದ ಜನರಿಗೆ, ಒಂದು ಜಾತಿ ಜನರಿಗೆ ಕೊಟ್ಟಿರ್ತಕ್ಕಂಥದ್ದಲ್ಲ. ಕರ್ನಾಟಕ ಸರ್ವತೋಮುಖವಾದಂತ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.